ಹಲೋ, ಹಾ ಹೇಳು. ಯಾರು ಇಲ್ವಾ ನಿಮ್ ಮನೇಲಿ? ಇಲ್ಲ, ಯಾರು ಇಲ್ಲ ಮನ್ಯಾಗ, ನಾನು ಒಬ್ನೇ ಇದ್ದೀನಿ. ಎಲ್ರು ಹೊರಗೆ ಹೋಗಿದ್ದಾರೆ. ಏನು ಬರ್ಲಾ ಹಾಗಾದ್ರೆ? ಬರ್ತಿ? ಬೇಡ, ಇನ್ನೊಂದ್ಸತಿ ಚೆಕ್ ಮಾಡ್ಬಿಡ್ತೀನಿ. ಮನ್ಯಾಗ ಯಾರನ್ನ ಇದಾರೇನು? ಹಲೋ, ಮನಿ ಕಡೆ ಬರಕ್ ಹೋಗ್ಬೇಡ. ನಾನು ಜಿಗ್ಜಾಕ್ ಆಂಟಿ ಇಲ್ಲಿ ಜಿಗ್ಜಾಕ್ ಡ್ಯಾನ್ಸ್ ಮಾಡ್ತಿದ್ದಾಳೆ. ಯಪ್ಪ ನೋಡಕ್ ಆಯ್ತಿಲ್ಲ. ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗುರು. ಈ ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರ ತಗೊಂಡ್ಬಂದಿದ್ದೀನಿ. ಮೊದಲು ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಮಾತಾಡೋಣ, ಓಕೆನಾ? ಹೌದಾ, ಮೊಹರಂ ಆಯ್ತಾ? ಹೆಂಗ್ ಮತ್ತೆ ಡಿ ಬಾಸಿ ಕರಿಬೇಕೇನು? ಹಿಂಗ್ ಹೇಳ್ಬಾರ್ದು ಧೂಲ್ಯವ ಅಂತ, ಜಿಗದ್ ಹೇಳ್ಬೇಕ. ಲೇ, ದೇವ್ರ ಹೆಸರನ್ನ ಹೇಳು, ಸುಮ್ನೆ ಜಿಗಿದ್ ಹೇಳಕತ್ತಲ್ಲ. ಹೆಸರನ್ನ ಹೇಳ, ಸ್ವಲ್ಪ ಕೇಳ್ತೀವಿ. पूरे बदल गए, जरा हमें भी नाम बनना लगेंगे. ಅಲ್ಲೆಲ್ಲೆಲ್ಲ ಸಲ್ಮಾನ್ ಭಾಯ್, ಹೆಸರು ಮಾಡ್ತೀಯಾ? ಹೆಸರು ಮಾಡು, ನಿನಗೆ ಯಾರು ಬೇಡ ಅನ್ನಲ್ಲ. ಬರ್ತಾ ಒಂದ್ 20 ರೂಪಾಯಿ ಟೀ ಹಿಡ್ಕೊಂಬರಪ್ಪ ನಿನಗೆ, ಓಕೆನಾ? ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು. ಹೌದೌದು ಅಂಟಿ, ತಿಂದ್ರೆ ನೆಮ್ಮದಿಯಾಗಿ ತಿನ್ಬೇಕು. ಕುಡಿದ್ರೆ ನೆಮ್ಮದಿಯಾಗಿ ನೀರು ಕುಡಿಬೇಕು. ಕುಡೀರಿ, ನೆಮ್ಮದಿಯಾಗಿ ಕುಡೀರಿ. ಆರೋಗ್ಯಕ್ಕೆ ಒಳ್ಳೇದು ಬೀರು, ಅಲ್ಲ ನೀರು. ಗಾಡಿ ಮೇಲೆ ಹೋಗ್ತಾ ಇದ್ರೆ ನೆಮ್ಮದಿಯಾಗಿ ಹೋಗ್ಬೇಕು. ಅಂಟಿ, ವಿಡಿಯೋ ಮಾಡೋದ್ ಬಿಟ್ಟು ಮುಂದೆ ನೋಡ್ಕೊಂಡು ಹೋದ್ರೆ ನೀವು ನೆಮ್ಮದಿಯಾಗಿರ್ತೀವಿ, ನಾವು ಕೂಡ ನೆಮ್ಮದಿಯಾಗಿರ್ತೀವಿ, ನೋಡೋರು ಕೂಡ ನೆಮ್ಮದಿಯಾಗಿರ್ತಾರ, ಓಕೆನಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಕೈ ಮುಗಿದ್ರೆ ದೇವರಿಗೆ ನೆಮ್ಮದಿಯಾಗಿ ಕೈ ಮುಗಿಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಂಟಿ, ನೆಮ್ಮದಿಯಾಗಲ್ಲವ, ಭಕ್ತಿಯಿಂದ ಕೈ ಮುಗಿಬೇಕು, ಓಕೆನಾ? ಅಲ್ಲೆಲ್ಲೆಲ್ಲ ನನಗ್ ಮೀಟ್ ಮಾಡಕ್ ಕಿಪ್ಪಿ ಕೀರ್ತಿ ಬಂದಾಳ. ಓಕೆ ಇರ್ಲಿ ಕಿಪ್ಪಿ, ನೀನ್ ಸ್ವಲ್ಪ ಸೈಡಿಗಿರಮ್ಮ. ಸರು, ನೀನ್ ಚಾಲು ಮಾಡಮ್ಮ. ಡೋಲಮ್ಮ ರೀಲ್ಸ್ ಮಾಡಕ್ ಕಿಪ್ಪಿ ಜೊತೆ ಬಂದಿದೀವಮ್ಮ. ಸರು, ಏನಮ್ಮ ನೀನು ಕತ್ನ ಕೋಳಿ ತರ ಆ ಕಡೆ ಈ ಕಡೆ ಅಲ್ಲಾಡ್ಸ್ಬೇಡ. ಮುರ್ದಿರ್ದು ಹೋಗಿತ್ತು ಬಿಡಮ್ಮ, ಆಯ್ತಿಲ್ಲ ನಿನ್ ಕೈಲಿ. ಕಿಪ್ಪಿ, ನೀನ್ ಹೇಳಮ್ಮ. ದುಂಪ ಅಪ್ಪ ದುಂಪ 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 ಅಪ್ಪ ದುಂಪ ದುಂಪ ಸರು ಅಂದ್ರೆ ಯಾರು? ಇನ್ಸ್ಟಾಗ್ರಾಮ್ ಕುಯ್ಯಿನ. ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರೆ ನಾನು ಹುಡ್ಕೊಂಬಂದು ನನಗೆ ಬಡಿತಾರೆ ನೋಡಿ ಜನ. ಕಿಪ್ಪಿ ಕುಯ್ನು ನಮ್ಮ ರೇಷ್ಮಾ ಆಂಟಿ, ಸರು ಅಲ್ಲ. ರೇಷ್ಮಾ ಆಂಟಿ ಸಿಟ್ಟಾಗ್ತಾಳ ಈ ಮಾತು ಕೇಳಿ. ಅದಕ್ಕೋಸ್ಕರ ನಾನು ವಿಡಿಯೋ ಅಪ್ಲೋಡ್ ಮಾಡಲ್ಲಪ್ಪ. ಹೋಗ್ಲಿ ಬಿಡಪ್ಪ. ವಿಕಿ, ನೀನಾದ್ರೂ ಚಾಲು ಮಾಡಪ್ಪ, ನೋಡೋಣ. ಲೇ, ನಿನಗೆ ಯಾರ್ಲೆ ತಪ್ಪು ಮಾಡಿದ ಅಂತ ಹೇಳಿದ್ದು? ಎಲ್ಲಾ ವಿಡಿಯೋದಾಗ ನಾನ್ ತಪ್ಪು ಮಾಡಿಲ್ಲ. ಯಾರಪ್ಪ ನಿನಗೆ ತಪ್ಪು ಮಾಡೋಣ ಅಂತ ಹೇಳಿದ್ದು? ನಿನ್ ಜನ್ಮಕ್ಕೆ ಹೋಗೋ. ನಾನು ಅಂಕಲ್ಗೆ ವಿಡಿಯೋ ಮಾಡಿದ್ರೆ ತಾತ ರಿಪ್ಲೈ ಮಾಡ್ತಾವ್ರೆ. ಸರು, ಅಂಕಲ್ಗೆ 3 ದಿವಸದಿಂದ ಲೂಸ್ ಮೋಷನ್ ಅಂತಾವ. ಅದಕ್ಕೋಸ್ಕರ ತಾತ ರಿಪ್ಲೈ ಕೊಡ್ತಿದ್ದಾನೆ, ಕೇಳು. ತಾತ ಇನ್ನೊಂದ್ ಕೇಳಿದ್ರು, ತಲೆ ಹಿಂಗೆ ಅಂತ ಮಾಡ್ತಿದ್ಯಾ ಅಂತ. ತಾತ, ಇದು ನನ್ ತಲೆ, ನಿಮ್ ಫಾದರ್ದಲ್ಲ. ಸರು, ತಾತ ಹೇಳಿದ್ರಾಗ ತಪ್ಪೇನಿದೆ? ಆ ವಿಕ್ಕಿ ಜೊತೆ ಸೇರ್ಕೊಂಡು ಅದು ಅಲ್ಲಾಡ್ಸ್ಕೊಂಡು ಮಾಡಿದ್ರೆ ಮತ್ತೆ ತಾತನ ಹೇಳ್ತಾನ. ತಾತ ಬಂದು ಹೇಳ್ತಾನ. ಫಸ್ಟ್ ಆಫ್ ಆಲ್ ವಯಸ್ಸಾದವರಿಗೆ ಮರ್ಯಾದೆ ಕೊಡು, ಓಕೆನಾ? ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಗುರು, ಯಾರನ್ನ ಬಂದು ಇವ್ರ ಕೈಯಾಗ ಕೆಮ್ಮನ ಕೊಡ್ರಪ್ಪ. ಇವ್ರ ವಿಡಿಯೋಸ್ ಏನನ್ನ ಸಣ್ಣ ಮಕ್ಕಳು ನೋಡ್ಬಿಡ್ಬೇಕು. ಅಲ್ಲೇ ಜ್ವರ ತಕ್ಕೊಂಡು, ಅಲ್ಲೇ ಎತ್ಕೊಂಡು, ಅಲ್ಲೇ ಮಕ್ಕೊಂಡು ಖಲಾಸ್. ಮತ್ತೆ ನಾನು ನನಗೋಸ್ಕರ ಅಲ್ಲ, ನಿನಗೋಸ್ಕರ ಬದುಕ್ತೀನಿ. ಗುರು, ನನಗೆ ಒಂದ್ ಅರ್ಥ ಆಯ್ತಿಲ್ಲ. ಈ ರೀಲ್ಸ್ಗಳು ನನಗೆ ಇನ್ಸ್ಟಾಗ್ರಾಮ್ನಾಗ ಬರ್ತಾವೋ ಏನ್ ಬ್ಯಾರೆರಿಗೆ ಕೂಡ ಬರ್ತಾವೋ ಗೊತ್ತಾಯ್ತಿಲ್ಲಪ್ಪ. ಇನ್ಸ್ಟಾಗ್ರಾಮ್ ಆನ್ ಮಾಡಿದ್ರೆ ಸಾಕು, ನೋಡಕ್ ಆಯ್ತಿಲ್ಲೋ ಯಪ್ಪ. ಅವ್ರ ಹೆಂಡ್ರು ಮಕ್ಕಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟ್ ಕೂಡ ನಿಮಗೋಸ್ಕರ ತಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರು, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ, ಬಾಯ್ ಗೈಸ್.